ಕಳೆದ 10 ದಿನಗಳಿಂದಲೂ ಕೋನಿಗರಹಳ್ಳಿ ಹಾಗೂ ದೊಡ್ಡವೀರನಹಳ್ಳಿ ಗ್ರಾಮಗಳಲ್ಲಿ ಸವರ್ಣೀಯರಿಂದ ದೌರ್ಜನ್ಯ ಮತ್ತು ಸಾಮಾಜಿಕ ಬಹಿಷ್ಕಾರಕ್ಕೊಳಪಟ್ಟ ಸಂತ್ರಸ್ತರು ತಾಲೂಕು ಕಚೇರಿ ಮುಂಭಾಗದಲ್ಲಿ ನಿರಂತರ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡ ಕುಟುಂಬಸ್ಥರು ಮೂಲಭೂತ ಸೌಲಭ್ಯಗಳು ನೀಡುವಲ್ಲಿ ವಿಳಂಬ ಧೋರಣೆ, ಇನ್ನಾದರೂ ಸಿಕ್ಕಿಲ್ಲ ಸೌಲಭ್ಯಗಳು ಎಂದು SC/ST ದೌರ್ಜನ್ಯ ಕಾಯ್ದೆ ಅಡಿಯಲ್ಲಿ ಯಾವುದೇ ಸೌಲಭ್ಯಗಳು ಇದುವರೆಗೂ ಕೊಟ್ಟಿಲ್ಲ ಎಂದು ವಿಭಿನ್ನವಾಗಿ ಧರಣಿ ನಡೆಸಿದರು. ಇದರ ಪ್ರತಿಫಲವಾಗಿ ಬುಧವಾರದಂದು ಜಿಲ್ಲಾಧಿಕಾರಿಗಳು ಧರಣಿ ಸ್ಥಳಕ್ಕೆ ಭೇಟಿ ನೀಡಿ ಸಂತ್ರಸ್ತರ ಹಾಗೂ ಕುಟುಂಬದವರಿಗೆ ದೊರಕುವಂಥ ಸೌಲಭ್ಯಗಳನ್ನು ನೀಡುವುದಾಗಿ ಭರವಸೆ ಕೊಟ್ಟರು. ಈ ಧರಣಿ ಸತ್ಯಾಗ್ರಹದಲ್ಲಿ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ TT ರಾಜಗಿರಿ, ಜಿಲ್ಲಾಧ್ಯಕ್ಷರಾದ H ಮಂಜುನಾಥ್, ಹರೀಶ್, ತಿಪ್ಪಮ್ಮ, ಪವಿತ್ರ, ಸೈಯದ್ ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದರು.